ಮಾಧ್ಯಮದ ಮತ್ತು ಇಲೆಕ್ಟ್ರಾನಿಕ್ ಮಾಧ್ಯಮದ ಎರಡಕ್ಕೂ ಕೂಡಿ ಉತ್ತರ ಕೊಡ್ತಿದ್ದೆ. ಸಹಕಾರ ಕೊಡು. ನಾನು ರಿಪೀಟ್ ಮಾಡ್ತೀನಿ. ಕೈಂಡ್ಲಿ ಕೋಆಪರೇಟ್. ನಾವೆಲ್ಲಿ ಹೋಗುದು ಇಲ್ಲೇ ಸಹಕರಿಸ್ಬೇಕು ಪ್ಲೀಸ್. ಗೌರವಾನ್ವಿತ ಪತ್ರಿಕಾ ಮಾಧ್ಯಮದ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮದ ಸ್ನೇಹಿತರೆ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಮುಖಂಡರು, ನಮ್ಮ ರಾಜ್ಯದೊಳಗ ಪಂಚ್ ಗ್ಯಾರಂಟಿ ಮೂಲಕ ಅಧಿಕಾರದ ಗದ್ದಿಗೆಯನ್ನು ಏರಿದಂತ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಆ ಗದ್ದಿಗೆ ಏರಿದ ನಂತರ ಜನರ ನಿರೀಕ್ಷೆಗೆ ತಕ್ಕಂತೆ, ಜನರ ಆಶೋತ್ತರಗಳ ತಕ್ಕಂತೆ ಅದು ಕೆಲಸ ಮಾಡಲಿಲ್ಲ, ಕೆಲಸ ಮಾಡ್ಲಿಕ್ಕೆ ಹತ್ತಿಲ್ಲ. ಹೀಗಾಗಿ ಇವತ್ತು ರಾಜ್ಯದ ಜನತೆ ತಮ್ಮೊಳಗ ಮಾತಾಡ್ಲಿಕ್ಕೆ ಹೋಗ್ತಾರೆ. ಏನ್ ಮಾತಾಡ್ಲಿಕ್ಕೆ ಅಂದ್ರ, ನಾವು ಯಾಕಂದ್ರೆ ಈ ಸರ್ಕಾರ ತಂದ್ವಿ ಅಧಿಕಾರಕ್ಕೆ, ಒಂದು ರೀತಿಯ ಪಶ್ಚಾತ್ತಾಪವನ್ನು ಪಡ್ಲಿಕ್ಕೆ ಎತ್ತಿದ. ಇದಕ್ಕೆ ಪ್ರಮುಖವಾದಂತ 3-4 ಕಾರಣಗಳಿವೆ. ಒಂದನೇದಾಗಿ ಏನ್ ನಮ್ಮ ರಾಜ್ಯಕ್ಕೆ ಒಂದು ಭೀಕರ ಬರಗಾಲ ಬಂತು. ಈ ಭೀಕರ ಬರಗಾಲವನ್ನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಸರಿಯಾಗಿ ಸಮರ್ಪಕವಾಗಿ ನಿಯಂತ್ರಣ ಮಾಡಲಿಲ್ಲ. ಎರಡನೇದಾಗಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಕಾನೂನು ಸುವ್ಯವಸ್ಥೆ ಇವತ್ತು ಹದಗೆಟ್ಟದ. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಲ್ಲ. ಮೂರನೇದ್ದು ಬಹಳ ಮುಖ್ಯವಾಗಿ 8 ತಿಂಗಳೊಳಗಾಗಿ ಸಾಕಷ್ಟು ದೇಶದ್ರೋಹಿ ಚಟುವಟಿಕೆಗಳು ನಡೆದು ನಮ್ಮ ರಾಜ್ಯದೊಳಗೆ ಭೀಕರ ಬರಗಾಲ ಬಂದ ಸಂದರ್ಭದೊಳಗ ರೈತರು ಏನು ಬಯಸಿದ್ರಂದ್ರ, ನಮ್ಮ ಸರ್ಕಾರ ಇಷ್ಟೊಂದು ಮೆಜಾರಿಟಿ ಒಳಗೆ ನಾವು ಆರಿಸಿ ತಂದೀವಿ, ಆಶೀರ್ವಾದ ಮಾಡಿವ್ರಿಗೆ. ಬೆಳಗಾವಿ ವರದಿ ಕನ್ನಡ ದಿನಪತ್ರಿಕೆ. ನಮ್ಮ ಸಹಾಯಕ್ಕೆ ಕಾಂಗ್ರೆಸ್ ಸರ್ಕಾರ ಧಾವಿಸ್ತದ, ಸಾಲ ಏನದಲ್ಲ ಮನ್ನಾ ಮಾಡ್ತದ ಅನ್ನೋ ವಿಚಾರದೊಳಗಿದ್ರು. ಅದ್ರ ಮಾಡಿದ್ದೇನಪ್ಪ ಅಂದ್ರ, ಬರೀ 2,000 ರೂಪಾಯಿ ಘೋಷಣೆ ಮಾಡೋದ್ರ ಮೂಲಕ, ಅದು ಕೂಡ ಇನ್ನು ಎಲ್ಲರ ರೈತರ ಅಕೌಂಟಿಗೆ ತಲುಪಿಲ್ಲ. ಮುಖ್ಯವಾಗಿ ನರೇಂದ್ರ ಮೋದಿಜಿಯವರ ಏನ್ ಕಿಸಾನ್ ಸನ್ಮಾನ ಯೋಜನೆ, ಕೇಂದ್ರ 6,000 ಕೊಟ್ರ, ರಾಜ್ಯ ಕೊಡ್ತಕ್ಕಂಥ 4,000, ಅದನ್ನು ಕೂಡ ನಿಲ್ಲಿಸ್ಬಿಟ್ರು. ಇಷ್ಟೊಂದು ಭೀಕರ ಬರಗಾಲ ಬಂದದ. ಗೋಳೆ ಹೋಗ್ಲಿಕ್ಕೆ ಹೊರಟಿದ್ದಾರೆ, ಬೇರೆ ಬೇರೆ ಕಡೆಗೆ ಹೊರಟಿದ್ದಾರೆ. ಆ ಗುಳೆ ಹೋಗೋದನ್ನ ನಿಲ್ಲಿಸ್ಲಿಲ್ಲ. ಇದು ಒಂದು ರೀತಿ ಆದ್ರೆ, ಇವ್ರು 8 ತಿಂಗಳ ಅವಧಿಯೊಳಗೆ ಎಷ್ಟೊಂದು ಕಾನೂನು ಸುವ್ಯವಸ್ಥೆ ಹದಗೆಟ್ಟ ಅಂತ ಹೇಳಿದ್ ನಾನು. ಮಹಿಳೆಯರ ಮೇಲೆ ಎಷ್ಟೊಂದು ಅತ್ಯಾಚಾರ ಪ್ರಕರಣಗಳು ನಡೆದು, ಇಲ್ಲೇ ಬೆಳಗಾವಿ ಜಿಲ್ಲೆಯೊಳಗೆ ಸುವರ್ಣಸೌಧದೊಳಗ ಏನು ಅಧಿವೇಶನ ನಡೀತ ಸಂದರ್ಭದೊಳಗೆ, ಆ ಒಂಟಮುರಿ ಗ್ರಾಮದೊಳಗೆ ಒಬ್ಬ ಎಸ್ ಟಿ ಮಹಿಳೆಯನ್ನ ಮನೆಯಿಂದ ಬರೆಬತ್ಲ ಮಾಡಿ ಹೊರಗೆ ತಂದು ಮೆರವಣಿಗೆ ತಗೊಂಡೋಗಿ ಕಂಬಕ್ಕೆ ಕಟ್ಟಿ ಎಷ್ಟೊಂದು ಹಿಂಸೆ ಕೊಟ್ಟರು. ಕಾಂಗ್ರೆಸ್ ಸರ್ಕಾರ ಎಲ್ಲಿ ಹೋಗಿತ್ತು ಅವಾಗ? ಪೊಲೀಸರು ಎಲ್ಲಿ ಹೋಗಿದ್ರು? ಎಷ್ಟು ತಡವಾಗಿ ಬಂದ್ರು? 10-15 ಕಿಲೋಮೀಟರ್ ಅದು ಪೊಲೀಸ್ ಸ್ಟೇಷನ್ ಪಕ್ಕಕ್ಕೆ ಬರ್ಬೋದಾಗಿತ್ತಲ್ಲ, ಅರ್ಧ ಗಂಟೆ ಒಳಗಾಗಿ. ಎರಡನೇದು ನನ್ನ ಕ್ಷೇತ್ರದೊಳಗ ಹಾವೇರಿ ಒಳಗ ಆ ಅಕ್ಕಿಹಾಲೂರು ಪಕ್ಕದಲ್ಲಿರ್ತಕ್ಕಂಥ ಏನು ಲಾಸ್ ಅದ, ಅಲ್ಲಿ ರೂಮ್ನೊಳಗ ಪುರುಷ ಒಬ್ಬ ಮಹಿಳೆ ನೈತಿಕ ಪೊಲೀಸ್ಗಿರಿಮಾಗಿ ಒಳಗೋಗ್ಕು ಇಬ್ಬರನ್ನ ಹೊಡೆದು ಆ ಮಹಿಳೆಯನ್ನ 6-7 ಜನ ಮೋಟರ್ ಬೈಕ್ ಮ್ಯಾಗ ಕಾಡಿಗೆ ಕರ್ಕೊಂಡು ಹೋಗಿ
ಸಾಮೂಹಿಕ ಅತ್ಯಾಚಾರ ಮಾಡಿದ್ರು. ಅನ್ಯಾಯಕ್ಕೊಳಗಾದ ಮಹಿಳೆ ಪೊಲೀಸ್ ಸ್ಟೇಷನ್ ಬಂದು ಕೇಸ್ ಫೈಲ್ ಮಾಡಿದ್ರೆ FIR ಫೈಲ್ ಮಾಡಲಿಲ್ಲ. ಯಾರು ಒತ್ತಡ ಇತ್ತು, ಯಾರು ಕೈವಾಡ ಇತ್ತು ವಿಳಂಬ ಆಗಲಿಕ್ಕೆ? ಇಡೀ ಊರಿನ ಜನ ಗಲಾಟೆ ಮಾಡಿದರು. ಇಡೀ ಊರಿನ ಜನ ಗಲಾಟೆ ಮಾಡಿ ಬಹಳಷ್ಟು ವಿಳಂಬವಾಗಿ FIR ಫೈಲ್ ಮಾಡಿಕೊಂಡ್ರು. ಮತ್ತೆ ಯಾರು ಅನ್ಯಾಯಕ್ಕೊಳಗಾಗಿ ಹೆಸರು ಕೊಟ್ಟರು ಕೂಡ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ. ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರದೊಳಗ ಮಹಿಳೆಯರಿಗೆ ರಕ್ಷಣೆ ಇಲ್ವಾ? ಇದ್ರ ಜೊತೆಗೆ 8 ತಿಂಗಳ ಅವಧಿಯೊಳಗ ದೇಶದ್ರೋಹಿ ಚಟುವಟಿಕೆಗಳು ಎಷ್ಟು ಹಿಡಿದಿದ್ದಾವೆ? ಪ್ರಜಾಪ್ರಭುತ್ವದ ದೇಗುಲ ಅಂತ ನಾವು ವಿಧಾನಸೌಧ ರಾಜ್ಯಸಭಾ ಚುನಾವಣೆ ನಡೆದಂತ ಸಂದರ್ಭದೊಳಗೆ ಏನಾಯ್ತು? ನಾಸೀರನ್ನು ಏನೋ ಆಯ್ಕೆ ಆದ ಆ ಸಂದರ್ಭದೊಳಗೆ ಅವ್ರ ಬೆಂಬಲಿಗರು ವಿಧಾನಸೌಧದೊಳಗೆ ಪಾಕಿಸ್ತಾನದಿಂದ ಬಂದಂತಾರೆ. ಅವ್ರನ್ನ ಅರೆಸ್ಟ್ ಮಾಡಕ್ಕ ಪ್ರೂಫ್ ಕೇಳ್ತಾರ, FSL ರಿಪೋರ್ಟ್ ಬರ್ಲಿ ಅಂತಾರೆ. ಅರೆ ನೀವೆಲ್ಲ ಟಿವಿ ಮಂದಿ ಎಷ್ಟೆಲ್ಲ ತೋರಿಸಿರಿ, ಅದಕ್ಕೆ ಪ್ರೂಫ್ ಬೇಕಾ? FSL ರಿಪೋರ್ಟ್ ಬೇಕಾ? ಅರೆ ವಿಧಾನಸೌಧದೊಳಗೆ ಅಲ್ಲೇ ಪೊಲೀಸರು ಇರ್ತಾರ, 2 ನಿಮಿಷದೊಳಗೆ ಅರೆಸ್ಟ್ ಮಾಡಿ ಹೋಗಿಬೇಕು ಅವ್ರನ್ನ. ಇದರ ಅರ್ಥ ಏನು? ಕಾಂಗ್ರೆಸ್ನವರು ಒಂದು ಕೋಮಿನ ಜನರಿಗೆ ಇವರು ಅವ್ರಿಗೆ ರಕ್ಷಣೆ ಕೊಡ್ತಾರ, ದೇಶದ್ರೋಹಿಗಳಿಗೆ ರಕ್ಷಣೆ ಕೊಡ್ತಾರ? ಇತ್ತೀಚೆಗೆ ಸೋಮೇಶ್ವರ ಏನು ಕೆಫೆ ಒಳಗೆ ಬೆಂಗಳೂರೊಳಗೆ ಏನಾಯ್ತು? ಒಟ್ಟಾರೆ ಈ ಒಂದು 8 ತಿಂಗಳ ಕಾಂಗ್ರೆಸ್ ಅವಧಿ ಒಂದು ಅಧಿಕಾರದ ಅವಧಿ ಒಳಗೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟದ, ದೇಶದ್ರೋಹ ಚಟುವಟಿಕೆಗಳು ಹೆಚ್ಚಾಗಿ ನಡೆದವು. ಒಟ್ಟಾರೆ ಇವೆಲ್ಲವುಗಳನ್ನ ಮರೆಸಲಿಕ್ಕೆ, ಜನರ ಗಮನವನ್ನು ಬೇರೆ ಕಡೆಗೆ ಸೆಳೀಲಿಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕ DK ಶಿವಕುಮಾರ್ ಅವರು ಏನ್ ಮಾಡ್ಲಿಕ್ಕೆ ಜನರು ಬೇರೆ ಕಡೆ ಡೈವರ್ಟ್ ಮಾಡೋದು, ಕೇಂದ್ರದ ಮೇಲೆ ಅಪಾದನೆ ಮಾಡೋದು, ಸುಳ್ಳು ಅಪಾದನೆ ಮಾಡೋದು, ಸತ್ಯಕ್ಕೆ ದೂರವಾದಂಥ ಅಪಾದನೆಗಳನ್ನು ಮಾಡೋದು. ಇದೀಗ ಅದರ ಬಗ್ಗೆ ಸ್ನೇಹಿತರಾದಂತಹ ಹನುಮಂತ ರಾಣಿ ಅವರು ನಿಮಗೆ ವಿವರಣೆ ಕೊಟ್ಟಿದ್ದಾರೆ. ಅವರ ಮುಖ್ಯ ಆರೋಪ ಏನು? ಕೇಂದ್ರದೊಳಗ ರಾಜ್ಯಗಳಿಂದ ಏನು ತೆರಿಗೆ ಹಣ ಸಂಗ್ರಹ ಆಗ್ತದೆ, ಸರಿಯಾಗಿ ಹಂಚಿಕೆ ಮಾಡ್ಲಿಕ್ಕಿಲ್ಲ ಅಂತ ಅವ್ರದ್ದು ಆರೋಪ. ಎರಡನೇ ಆರೋಪ ಏನಪ್ಪಾ ಅಂದ್ರೆ ಪ್ರತಿ ರಾಜ್ಯಗಳಿಗೆ ಎಷ್ಟು ಗ್ರಾಂಟಿನ್ ಕೊಡಬೇಕು, ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಏನು ಗ್ರಾಂಟಿನ್ ಕೊಡ್ತಾರ ಅದನ್ನು ಸರಿಯಾಗಿ ಕೊಡ್ತಾ ಇಲ್ಲ, ಅದನ್ನು ಕಡಿಮೆ ಕೊಡ್ಲಿಕ್ಕಿರ್ತಾರ ಅಂತ ಅಪಾದನೆ ಮಾಡಲಾಗುತ್ತಾರೆ. ನಾ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮಾನ್ಯ ಸಿದ್ದರಾಮಯ್ಯ ಪ್ರಶ್ನೆ ಮಾಡ್ತೀನಿ ನಾನು. ಮೋದಿಜಿಯವರು 2014 ಅಧಿಕಾರಕ್ಕೆ ಬಂದಾರ. 2014 ಪೂರ್ವದ ಅವಧಿಯೊಳಗೆ ಮನಮೋಹನ್ ಸಿಂಗ್, ಮಾನ್ಯ ಶ್ರೀ ಮನಮೋಹನ್ ಸಿಂಗ್ ಅವರು ಇದ್ರು. 14 ಪೂರ್ವದೊಳಗೆ 10 ವರ್ಷದೊಳಗೆ ಅವಾಗ ಎಷ್ಟು ಕೇಂದ್ರದಿಂದ ರಾಜ್ಯಕ್ಕೆ ತೆರಿಗೆ ಹಣ ಬಂದದ? 14ರಿಂದ 24ಕ್ಕೆ ಎಷ್ಟು ತೆರಿಗೆ ಬಂದದ? ಲೆಕ್ಕ ತೆಗಲಿ. ಇದು ಕದ್ದು ಮುಚ್ಚಿ ಇಡುದ? ಅಂಕಿ ಅಂಶಗಳು ತೆಗೀರಿ, ಅವರು ತೆಗೆದು ಗೊತ್ತಾಗ್ತದ. ವಿವರಣೆಯನ್ನು ಕೊಟ್ಟಿದ್ದಾರೆ ಅವರು. ಮನಮೋಹನ್ ಸಿಂಗ್ ಅವರ ಅವಧಿ ಕಾಲಕ್ಕೆ ಎಷ್ಟು ಬಂತು, ನಮ್ಮ ನರೇಂದ್ರ ಮೋದಿ 14 ನಂತರ ಎಷ್ಟು ಬಂತು, ಲೆಕ್ಕ ತೆಗೆದ್ರೆ ಗೊತ್ತಾಗ್ತದ. ತೆರಿಗೆ ಹಣ ಅವ್ರು ಏನ್ ಕೊಡ್ತಿದ್ರು ಹಿಂದೆ 10 ವರ್ಷ ಆದ್ರೆ 240% ಜಾಸ್ತಿ ನಾವು ಕೊಟ್ಟಿದ್ದೀವಿ. ಅಭಿವೃದ್ಧಿ ಕಾರ್ಯಗಳಿಗಾಗಿ ಗ್ರಾಂಟಿನ್ ಹಣ, ಸಹಾಯ ಹಣ, ಅದನ್ನು ಕೂಡ ಹಿಂದೆ 10 ವರ್ಷದಾಗ ಅವರು ಮನಮೋಹನ್ ಸಿಂಗ್ ಅವರದ್ದು ಏನ್ ಕೊಟ್ಟಿದಾರ, ನಾವು ಬಂದ ಮ್ಯಾಗ BJP ಬಂದ ಮ್ಯಾಗ ಏನ್ ಕೊಟ್ಟದ ಅದನ್ನು ಲೆಕ್ಕ ತೆಗಿಲಿ. ಸತ್ತಾಂಶ ಹೊರ ಬರ್ತದ, ಅದನ್ನು ಕೂಡ ನಾವು 240% ಹೆಚ್ಚು ಕೊಟ್ಟಿವಿ. ಇದೆಲ್ಲ ಗೊತ್ತಿದ್ದನು ಕೂಡ ಇವತ್ತು ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಜನರ ಮನಸ್ಸನ್ನು ಬೇರೆ ಕಡೆ ಸೆಳೀಲಿಕ್ಕೆ ಈ ರೀತಿಯ ಸುಳ್ಳು ಆಪಾದನೆಗಳನ್ನು ಮಾಡ್ತಾ ಇದ್ದಾರ. ಈ ಸಂದರ್ಭದೊಳಗೆ ಭಾರತೀಯ ಜನತಾ ಪಾರ್ಟಿ ಇದನ್ನು ಉಗ್ರವಾಗಿ ಖಂಡಿಸ್ತದ ಅನ್ನೋ ಮಾತನ್ನ ನಿಮ್ಗೆ ಹೇಳಲಿಕ್ಕೆ ನಾ ಬಯಸ್ತೇನೆ. ನಾ ಉತ್ತರ ಕೊಡ್ತೇನೆ. ಅಲ್ಲಲ್ಲ ಇಲ್ಲ ಲೆಟ್ ಮಿ ಕಮ್.
ಹೇಳೋಲ್ಲ ಈಗ. ಸಬ್ಜೆಕ್ಟ್ ಮತ್ತೆ ಅಲ್ಲ, ಬರ್ತದೆ. ಇಲ್ಲಿ. ಅಲ್ಲ ಮುಗಿತಿಲ್ಲ ಇಷ್ಟೇ ಇರ್ಬೇಕು. ಮಾಡ್ಬೇಡ್ರಿ. ಅಲ್ಲ ಅವ್ರಿಗೆ ಸರಿಯಾಗಿ ಅವರೇ ಹೇಳ್ತಿಲ್ಲ. ರಾಮೇಶ್ವರ ಕರ್ಕೊಂಡು ಸೋಮೇಶ್ವರ ಕರ್ಕೊಂಡು ಅಂತ ಹೇಳ್ತಾ ಅದು ಇದ್ದಾರೆ. ನಾನು ಹೇಳ್ತೇನೆ. ಹೇಳೋದು ಕಂಪ್ಲೀಟ್ ಆಯ್ತು. ಅಲ್ಲ ಕರೆಕ್ಟ್ ಆಗಿ ಅರ್ಜೆಂಟ್ ಮಾಡ್ಬೇಡ್ರಿ, ಹೇಳ್ರಿ. ಆಯ್ತು, ಆಯ್ತು, ಹೇಳೋದು. ಅರ್ಜೆಂಟ್ ಮಾಡ್ಬೇಡ್ರಿ. ಎರಡು ನಿಮಿಷ ಸರ್ ಬರ ಪರಿಹಾರ ನಿಮ್ಮೆಲ್ಲರ ಬರಬರಿ ಅವ್ರ ಬಗ್ಗೆ ಹೇಳ್ರಿ, ಯಾಕೆ ಬಂದಿಲ್ಲ, ಎಷ್ಟು ಬಂತು, ಆಮೇಲೆ ಇನ್ನೊಂದು ಕ್ಲಾಸ್ ಇಲ್ಲೇ ಹೇಳ್ರಿ. ಆಯ್ತಾಯ್ತು. ನೀವು ಟ್ಯಾಕ್ಸ್ ಹೇಳಿದ್ರಲ್ಲ, ಟ್ಯಾಕ್ಸ್ ಅವಾಗ ಎಷ್ಟು ಕಲೆಕ್ಷನ್ ಆಗಿತ್ತು, ನೋಡಿ, ಇವಾಗ ಎಷ್ಟಾಗಿದೆ ಮಾತು ಕೇಳಿ ಸರ್. ಅದನ್ನ ಹೇಳ್ಬೇಕಲ್ಲ. ಎರಡನ್ನು ಒಟ್ಟೊಟ್ಟು ಹೇಳ್ರಿ, ಕಲೆಕ್ಷನ್ ಎಷ್ಟಾಗಿತ್ತು, ನೋಡಿ, ನಾನು ಅಲ್ಲ ಒಂದು ನಿಮಿಷ ನಾನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟೆ ಕೊಡ್ತೀನಿ. ಪ್ರಶ್ನೆ ಅಂತ ಹೇಳ್ಬಿಡ್ತೀನಿ ಈಗ. ನೋಡಿ ಅಲ್ಲಿ ಇದು ಕಂಪ್ಲೀಟ್ ಆಗಿಲ್ಲ. ನೋಡಿ ಈಗ ಅಲ್ಲ ಸರ್, ಈಗ ಬರೀ ಅದನ್ನ ರಿಪೀಟ್ ಮಾಡ್ಕೊತ ನಾನು ಹೇಳ್ತೀನಿ ಅವ್ರು ಎಲ್ಲಿ ಹೋಗ್ಲಿ. ಅಲ್ಲ ನಾವು ದಯವಿಟ್ಟು ಸಹಕಾರ ಕೊಡಿ ಅಂತ ಕೇಳ್ತೀವಿ, ಉತ್ತರ ಕೊಡಿದ್ದೀವಿ. ರಿಪೀಟ್ ಮಾಡ್ತಾ ಇದ್ರೆ ಎಷ್ಟೊತ್ತು ಅದು ಬೇಡ, ನಾನು ನಿಲ್ಲಿಸ್ಬಿಡ್ತೀನಿ ಈಗ. ಬೇರೆ ಈಗ ಎರಡನೇ ಬಾರಿ ಅದೇ ಪ್ರಶ್ನೆ ಕೇಳಾಕತ್ತೀನಿ. ಒಂದು ನಿಮಿಷ. ಎರಡನೇ ಬಾರಿ ಅದನ್ನೇ ಪ್ರಶ್ನೆ ಕೇಳಿ ನಾ ಮುಂದುವರೆಯಂಗಿಲ್ಲ. ಈಗ ಮುಂದೆ ಏನ್ ಹೇಳ್ಬೇಕಂತ ಮಾಡಿದ್ದೆ ಅದು ಬಿಡ್ತೀನಿ. ಈಗ ನಿಮ್ ಪ್ರಶ್ನೆಗೆ ಬರ್ತೀನಿ ನಾ ಈಗ. ಕೇಳಿ, ನಿಮ್ಮ ಮೂಲ ಪ್ರಶ್ನೆ ಏನಪ್ಪ ಅಂದ್ರ ತೆರಿಗೆ ಹಣ ಇವತ್ತು ಬರ ಬಂದದ, ನೀವೇನ್ ಕೊಟ್ರಿ ಅಂತ ಪ್ರಶ್ನೆ ಮಾಡ್ತೀರಿ, ಹೌದಾ? ನೋಡ್ರಿ, ಹಿಂದಿನ ಸರ್ಕಾರದ ಸರ್, ಸರ್ಕಾರಕ್ಕೆ ಸರ್ಕಾರದ ಯಾವ್ದು ಜವಾಬ್ದಾರಿ ಅದ? ನೀವು ಅದ್ರ ಬಗ್ಗೆ ಹೇಳ್ರಿ ಸರ್. ನೋಡಿ, ಹಿಂದಿನ ಸರ್ಕಾರದ ನಾವು ಏನ್ ಮಾಡ್ಬೇಕಾಗಿದೆ? ಆ ಬರದಲ್ಲಿ ಎಲ್ಲ ನಿಮ್ಮ ಪ್ರಶ್ನೆ ಸರಿ ಇದೆ. ಈಗ ಬರ ಬಂದಿದ್ದು ಕೇಳ್ತಾ ಇದ್ರಲ್ಲ, ಅದಕ್ಕಷ್ಟೇ ಹೇಳಿ ಅಂತ. ಅವ್ರು ಮತ್ತೆ ಹೇಳ್ತಾ ಇದಾರಲ್ಲ. ಅಲ್ಲಲ್ಲ, ಹಿಂದಿನ ಈಗ ಸರ್ಕಾರ 50 ಏನಾಗ್ತದ, ವರ್ಷದ 70 ವರ್ಷದ ಇನ್ನೂ ಅದನ್ನ ಹೇಳ್ಕೊತ ಹೋದ್ರೆ ನಾವು ಈಗ ಮುಂದ್ ಬಂದ ಈಗಿನ ಪರಿಸ್ಥಿತಿಯನ್ನು ಅನುಭವಿಸ್ತಿರೋದು ಅದನ್ನ ಈಗ ಬರಲ್ಲ. ಬರುತ್ತೆ, ಈ ವರ್ಷಕ್ಕೆ ಬರುತ್ತೆ. ಕೆಲವೊಂದು ಉತ್ತರ ಅವ್ರು ಹೇಳಿದ್ರಾಗ ಸಿಗ್ತಾವ. ಸಿಗ್ಲಿ ಯಾವ ಉಳಿತಾವ ಅವ್ನು ಕೇಳಕ್ಕೆ. ನೋಡಿ, ನಿಮ್ಮ ಪ್ರಶ್ನೆ ಸರಿಯಾದ ಪ್ರಶ್ನೆ ಅದ. ನಾನು ಹೇಳ್ಬೇಕಾದದ್ದು ನನ್ನ ಸೆಂಟೆನ್ಸ್ ಪೂರ್ತಿ ಆದ್ಮೇಲೆ ಮರು ಪ್ರಶ್ನೆ ಕೇಳಿದ್ರೆ ಚೆನ್ನಾಗಿ. ನಾನು ಹೇಳ್ತಲ್ಲ, ನಾನು ಹೇಳ್ತಾ ಇರೋ ಮುಂದನ ಈಗ ನೋಡಿ, ಹೋದ್ರೆ ಏನು ಉಪಯೋಗ? ನನ್ನ ಮಾತು ಕೇಳಿ. ನಾನಾಯ್ತು ಹನುಮಂತ ಇರ್ತೀನಿ ನೋಡ್ರಿ, ದಯವಿಟ್ಟು ಎಲ್ಲ ಅಲ್ಲ, ನಾನು ಉತ್ತರ ಅಲ್ಲ, ನನ್ನ ಮಾತು ಕೇಳಿಸಿ ಅದನ್ನ ಅದರ ವಿವರಣೆಯನ್ನು ಹೋಗ್ಲಿಲ್ಲ ನಾನು. ಅದನ್ನ ಕಟ್ ಆಫ್ ಮಾಡೀನಿ ನಾನು. ಅದನ್ನ ಪೂರ್ತಿ ರಿಪೀಟ್ ಮಾಡಕ್ ಹೋಗಿಲ್ಲ ನಾನು. ಅಲ್ಲ, ನೀವು ಅದನ್ನ ಹೇಳಿಕ್ ಉತ್ತರ ಬಿಡವಲ್ರಲ್ಲ. ನೀವು ಸಹಕಾರ ಕೊಡ್ಲಿ, ನಾನು ಏನ್ ಮಾಡಕ್ ಸಾಧ್ಯ ಇದೆ? ಮಾತು ಪ್ರಾರಂಭ ಆದ ಕೂಡಲೇ ಮರು ಪ್ರಶ್ನೆ ಮಾಡ್ತೀರಿ, ಬ್ರೇಕ್ ಆಗ್ತೀರಿ. ನನಗೆ ಮಾತಾಡಕ್ ಅವಕಾಶ ಕೊಡ್ತಾ ಇಲ್ಲ ನೀವು. ನೋಡಿ, ಒಬ್ರು ಹೇಳಿದ್ರೆ ಸಾಕು ನಮ್ಗೆ. ಈಗ ನಾನು ಹನುಮಂತ ದಿನಾಣಿ ಅವರು, ನಿಮ್ಗೆ ಗೊತ್ತುಂಟು, ನಾವು ಹೊಸದಾಗಿರ್ತಕ್ಕಂಥ MLCಗಳು, ನಾವು ಸೀನಿಯರ್ ಮೋಸ್ಟ್ ಬಂದೆಲ್ಲ. ನಾವು ಇತ್ತೀಚೆಗೆ ಎಲ್ಲರೂ ನಮ್ಮ ರಾಜ್ಯದ ನಿರ್ದೇಶನ ಕೊಟ್ಟರಂತ ನಾವು ಪ್ರವಾಸ ಮಾಡ್ಲಿಕ್ಕೆ ಏನ್ ಸುಳ್ಳು ಆರೋಪ ನಮ್ಮ ಪಕ್ಷದ ಮೇಲೆ ಮಾಡಾಕತ್ತಾರ, ಅದು ಸುಳ್ಳು ಅಂತಿಕೊಂಡು ನಾವು ಹೇಳಲಿಕ್ಕೆ ಹೊರಟಿವಿ. ಈಗ ನೀವು ಪ್ರಶ್ನೆ ಮಾಡಾಕತ್ತೀರಿ, ಬರ ಪರಿಹಾರ ಏನ್ ಕೊಡ್ತೀವಿ ಅಂತ. ದಯವಿಟ್ಟು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಅವಕಾಶ ಕೊಡಿ ನಿಮ್ಗೆ. ನೋಡಿ, ಇಲ್ಲಿವರೆಗೆ ಮೊದಲನೇ ಸಾರಿ ಬರ ಬಂದಿಲ್ಲ, ಇನ್ನೂ ಕೂಡ ಬರ ಬಂದದ. ಹಿಂದೆ ರಾಜ್ಯದ ಮುಖ್ಯಮಂತ್ರಿ ನಮ್ಮ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆದಾಗ ನೆರೆಹಾವಳಿ ಬಂತು, ಮಹಾಪೂರ್ ಬಂತು. ಅವಾಗ ಕೇಂದ್ರದಿಂದ ಅನುದಾನ ಬರಲಿ ಅಂತ ಕುತ್ಕೊಂಡ್ರು. ನಾವು ಕುತ್ಕೊಳ್ಳಿಲ್ಲ. ಅವರು ಎಲ್ಲೆಲ್ಲಿ ಏನು ಮಹಾಪೂರ್ ಬಂದದ ಹೋದ ಸ್ಥಳಕ್ಕೆ ಎಲ್ಲೆಲ್ಲಿ ಹಾನಿಯಾಗ್ಯದ ಆನ್ ದಿ ಸ್ಪಾಟ್ ಘೋಷಣೆ ಮಾಡಿದ್ರು. ಮಾಡ್ಲಿಲ್ವಾ? ಕೇಂದ್ರ ಬಂದ ಮ್ಯಾಗ ಅವ್ರು ಮಾಡಿದ್ರ? ಇಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯ ಇವ್ರ ಜವಾಬ್ದಾರಿ ಇಲ್ವಾ? ಎಲ್ಲ ಒಂದ್ ನಿಮಿಷ ನೋಡಿ, ಏನ್ ಮಾಡ್ಲ ಹಿಂಗಾದ್ರೆ ಎಲ್ಲದಕ್ಕೂ ನೀವು ಡೆಲ್ಲಿಗೆ ಬಟ್ ತೋರಿಸೋದು. ಏನ್ ಮಾಡಿದ್ರು ಯಡಿಯೂರಪ್ಪನವರು? ಕೇಂದ್ರ ಸಂಬಂಧ ಕಾದ್ರ ಅವರು? ಕಾದಿಲ್ಲ. ರಾಜ್ಯದ ಮುಖ್ಯಮಂತ್ರಿ ಜವಾಬ್ದಾರಿ ಇರ್ತದ್ರಿ. ನಿಮ್ ಜವಾಬ್ದಾರಿ ಮೊದಲು ನೀವು ನಿರ್ವಹಿಸಿ. ನೀವು ಯಾಕೆ ಮತ್ತೊಬ್ಬರು ಕಂಪ್ಲೇಂಟ್ ಮಾಡ್ತೀರಿ? ಮುಖ್ಯಮಂತ್ರಿ ಆಗಿ ನಿಮ್ ಜವಾಬ್ದಾರಿಯನ್ನು ನೀವು ನಿರ್ವಹಿಸಬೇಕು. ಈಗಿನ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಹೋಗ್ಬೇಕು. ಯಾವ ಜವಾಬ್ದಾರಿ ನಿರ್ವಹಿಸಿಕ್ ಬರ್ತಾ ಇಲ್ಲ ಇವ್ರಿಗೆ. ಹಿಂದೆ ನಾವು ಹಿಂಗ ಮಾಡಿದ್ವಿ, ಯಡಿಯೂರಪ್ಪನವ್ರು ತಕ್ಷಣ ಕೊಟ್ಟರು, ತದನಂತರ ಬಂತು ಪರಿಹಾರ. ಈಗ ಅಷ್ಟೇ, ಈಗ ಕೊಡುದು ಅಂತ ಹೇಳ್ಯಾರ. ವೀಕ್ಷಣೆ ಬಂದದ, ಎಲ್ಲ ಬಂದದ. ಇಡೀ ದೇಶದೊಳಗೆ ಈ ರೀತಿ ಎಲ್ಲೆಲ್ಲಾಗಿದೆ, ಏಕಕಾಲಕ್ಕೆ ಎಲ್ಲ ಪರಿಹಾರ ಕೊಟ್ಟೆ ಕೊಡ್ತಾರ. ಅಲ್ಲಿವರೆಗೆ ನೀವು ಸುಮ್ ಕೊಡ್ತೀರಿ? ಸುಮ್ ಕೊಡುದು ತಪ್ಪಿದು. ನೀವು ಪ್ರಶ್ನೆ ಮಾಡಿರಿ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪ್ರೆಸ್ ಅಡ್ರೆಸ್ ಮಾಡೋ ಬಂದ ನೀವು ಪ್ರಶ್ನೆ ಮಾಡಬೇಕು. ಆದ್ರಿ ಅವ್ರು ಕೊಟ್ಟಿಲ್ಲ, ನೀವೇನ್ ಮಾಡಾಕತ್ತೀರಿ? ಮುಖ್ಯಮಂತ್ರಿ ಜವಾಬ್ದಾರಿ ಅಲ್ವಾ? ಕೊಡ್ಬೇಕ್ರಿ, ಕೊಟ್ಟು ಕೇಳ್ಬೇಕು. ಬಂದ ಬರ್ತದದು. ದಯವಿಟ್ಟು ಯಾರು ತಪ್ಪು ಭಾವಿಸ್ಬೇಡ್ರಿ. ಆಮೇಲೆ ನೀವ್ ಹೇಳಿದ್ರಿ ಹಿಂದೆ ಕೇಂದ್ರದಿಂದ ರಾಜ್ಯಕ್ಕ ಎಷ್ಟು ಹಣ ಬರ್ತಿತ್ತಂತ, ಅದ್ರ ವಿವರಣೆ ಕೊಟ್ಟಾರ.
ಒಂದ್ ನಿಮಿಷ ಅಣ್ಣ, ನೀವು ಒಂದ್ ನೋಡಿ ನೋಡಿ ಅಣ್ಣ, ಒಂದ್ ನಿಮಿಷ ನಾವು ಒಂದ್ ಸೈಡ್ ಇದ್ದೀರಾ ನೀವು ನೋಡಿ ಒಂದ್ ಸೈಡ್ ಇದ್ದೀರಾ ನಾವ್ ಒಂದ್ ಸೈಡ್ ಇಲ್ಲ ನನ್ ಮಾತ್ ಕೇಳಿ ನೀವು 2014 ನಾವು ಅಣ್ಣ ನನ್ ಮಾತ್ ಕೇಳಿ ನನ್ ಮಾತ್ ನಾನ್ ಈಗ ಸುಮ್ ಕೂತ್ಕೊಂಡ್ಬಿಟ್ಟಿದ್ದೀನಿ ನೀವೇನ್ ಮಾತಾಡೋದು ಮತ್ತೆ ಇನ್ನೇನ್ ಮಾಡ್ಬೇಕು ನಾನು ನಿಮ್ ಪ್ರಶ್ನೆ ಕೇಳಕತ್ತೀನಿ ಉತ್ತರ ಕೊಡಕ್ ಪ್ರಾರಂಭ ಮಾಡಿಕೊಳ್ಳಿ ಮತ್ತೆ ನೀವು ಅಡ್ಡ ಪ್ರಶ್ನೆ ಕೇಳ್ತೀರಿ ನೋಡಿ ನೋಡಿ ಸತ್ಯವನ್ನ ಮುಚ್ಚಿಡ್ಲಿಕ್ಕೆ ಆಗುದಿಲ್ಲ. ಎಲ್ಲಾ ಡಾಕ್ಯುಮೆಂಟೇಶನ್ ಅದಾವು, ಸುಳ್ಳು ಹೇಳಿಕ್ ಬರುದಿಲ್ಲ. ನೋಡಿ ನೋಡಿ ಅದನ್ನ ಹೇಳಿಕತ್ತೀನಿ ನಾನು. ಮಾತು ಪ್ರಾರಂಭ ಮಾಡಿದ್ರೆ ಮತ್ತದಕ್ಕೆ ಬ್ರೇಕ್ ಹಾಕ್ತೀರಿ. ನೋಡಿ ಹೊಸ ರೀತಿ MLCಗಳು ಬಂದು ನೀವು ಈ ರೀತಿ ಸಹಕಾರ ಕೊಡಬೇಕು. ನೀವು ಇಟ್ಟಿದ್ದ ನೀವು ಅದನ್ನ ಎಷ್ಟು ಸರ್ ನೀವು ಕೊಡ್ತಾರೆ ಉತ್ತರ ಹಂಗದ್ರಿ. 2019 ಒಳಗಡೆ ದೊಡ್ಡ ಫ್ಲಡ್ ಬಂತು. ಇದೇ ನಿಮ್ ಚಕ್ರವರ್ತಿ ಸೂಲಿಬೇಲಿ ಅವರು ಕೇಂದ್ರ ಸರ್ಕಾರಕ್ಕೆ ಒಂದು ಚಾಟಿ ಬೀಳ್ತಾರ, ಇಷ್ಟೆಲ್ಲ ಹಾಳಾಗಿದೆ, ಅನುದಾನ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ ಅಂದಾಗ ನಿಮ್ಮ ಬಿಜೆಪಿಯ ಸಂಸದರೇ ಅವರಿಗೆ ದೇಶದ್ರೋಹಿಯನ್ನು ಪಟ್ಟ ಕೊಟ್ಟರು. ನೀವು ಹೊಸಬ್ರು, ನಾನು ಹೊಸಬನೇ, ನಾನು ಪತ್ರಿಕೋದ್ಯಮಿ, ಪ್ರಶ್ನೆ ಇಲ್ಲ ಅಂತ ಬರ್ತದ್ರಿ. ನೋಡಿ ಸತ್ಯವನ್ನ ನಾವು ಮುಚ್ಚಿಡ್ಲಿಕ್ಕೆ ಆಗುದಿಲ್ಲ, ಯಾರು ಮುಚ್ಚಿಡ್ಲಿಕ್ಕೆ ಆಗುದಿಲ್ಲ, ಹೊರಬಿಡುದ ಒಂದಿಲ್ಲ ಒಂದಿನ. ನೋಡಿ ನೋಡಿ ಒಂದ್ ನಿಮಿಷ. 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ರಾಜ್ಯದಲ್ಲಿ ಬರ ಹಾನಿಯಾಗಿದೆ. 18,000 ಕೋಟಿ ರೂಪಾಯಿ ಹಾನಿಯಾಗಿದೆ ಅಂತ NDRF ಅವರು ಕೇಂದ್ರಕ್ಕೆ ರಿಪೋರ್ಟ್ ಕೊಟ್ಟಾರ. ಒಟ್ಟು 5 ತಿಂಗಳಾದ್ರೆ ರಾಜ್ಯ ಸರ್ಕಾರ ನೀವು ಕೇಳಿಲ್ಲ, ಮನೆ ಮುಖ್ಯಮಂತ್ರಿ ಹೇಳಿದಾರೆ 500 ಕೋಟಿ ರೂಪಾಯಿ ನಾವು ಕೊಟ್ಟಿದೀವಿ ಅಂತ. ಇನ್ನು ಕೇಂದ್ರ ಸರ್ಕಾರದ ನೀವು ಏನು 1 ರೂಪಾಯಿವರೆಗೂ ಬಿಡುಗಡೆ ಆಗಿಲ್ಲ, 5 ತಿಂಗಳಾಯ್ತು ರಿಪೋರ್ಟ್ ಕೊಟ್ಟು. ನೋಡ್ರಿ ನಾ ಹೇಳಿದ್ನಲ್ಲ, ದೇಶದ ಜವಾಬ್ದಾರಿ ಇರ್ತಾವ ಎಲ್ಲ. ಈ ರೀತಿ ಏನೇನಾಗಿದೆ ಎಟ್ ಎ ಟೈಮ್ ರಿಲೀಸ್ ಮಾಡ್ತಾರ, ಅದು ಎಲ್ಲಿ ಹೋಗುದಿಲ್ಲ, ಬಂದೇ ಬರ್ತದ. ಕೇಳಿಸ ನಮ್ದು ಈಗ ನೋಡಿ ಕೇಂದ್ರದೊಳಗ ಒಟ್ಟು ಟೋಟಲ್ ಎಷ್ಟು ಅದನ್ನ ವಿವರಣೆ ಕೊಟ್ಟಾರ ಅವ್ರು. ಕೇಂದ್ರದೊಳಗ ಬೇರೆ ಬೇರೆ ರಾಜ್ಯಗಳಿಂದ ಎಷ್ಟು ತೆರಿಗೆ ಹಣ ಸಂಗ್ರಹ ಆಗ್ತದ, ರಿಟರ್ನ್ ರಾಜ್ಯಕ್ಕೆ ಎಷ್ಟು ಬರ್ತಿತ್ತು. ಮೊದ್ಲಾಗ ಬರೀ 32% ಬರ್ತಿತ್ತು. 42 ಮಾಡಿದವ್ರು ಯಾರು? 42 ಯಾರು ಮಾಡಿ ಉತ್ತರ ಕೊಡಿ. ನಿಮ್ ಕೈ ಗೊತ್ತಿದ್ದ ವಿಷಯ ಇರೋದು. ನೋಡ್ರಿ ಕಲೆಕ್ಷನ್ ಪ್ರಶ್ನೆ ಇಲ್ಲ, ಪರ್ಸೆಂಟೇಜ್ ನೋಡಿ. ನೋಡಿ ಒಂದ್ ನಿಮಿಷ, ನಾನ್ ಹೇಳುದು ಬಹಳ ಸರಳವಾಗಿ ಹೇಳಿಕತ್ತೀನಿ, ಕೇಳ್ಬೇಡ ನೀವು. ಅಲ್ಲ ಒಂದ್ ನಿಮಿಷ ನೋಡಿ, ನಾನು ಹಳ್ಳಿಗಳ ಪ್ರಶ್ನೆ ರೀ ದೇಶದಲ್ಲಿ. ಒಂದ್ ನಿಮಿಷ ನೀವ ಮಾತಾಡಿದ್ರೆ ನಾ ಏನ್ ಮಾಡಕ್ ಸಾಧ್ಯ ಐತೆ? ಬರ್ತದ್ರಿ, ಎಲ್ಲಿ ಹೋಗುದಿಲ್ಲ ಅದು. ಪ್ರಹ್ಲಾದ್ ಜೋಶಿ ಕೂಡ ಮಹದಾಯಿ ಯೋಜನೆ ಮಾಡಕ್ ಆಗ್ತಾ ಇಲ್ಲ, ಇವ್ರ ಕಡೆಯಿಂದ ಕೇಂದ್ರ ಸರ್ಕಾರ ಇದನ್ನು ಮಾಡಕ್ ಆಗ್ತಾ ಇಲ್ಲ. ರಾಜ್ಯದಲ್ಲಿ ಇವ್ರ ಸರ್ಕಾರ ಮಹದಾಯಿ ವಿಚಾರದಲ್ಲೂ ಕೂಡ ರೈತರು ಮೋಸ. ಈ ವಿಚಾರವಾಗಿ ಯಾಕೆ ಹೇಳ್ತಾ ಇಲ್ಲ? ರಾಜ್ಯ ಸರ್ಕಾರ ಇನ್ನೂ ಏನ್ ಕೆಲವು ಮಾಹಿತಿ ಕೊಡಬೇಕಾಗಿತ್ತು, ಇನ್ನೂ ಅವ್ರು ಕೊಟ್ಟಿಲ್ಲ. ಕೊಟ್ಟ ತಕ್ಷಣ ಮಾಡ್ತಾರ. ಗದಗ ಬೇಡ ಸಂಭ್ರಮ ಬಿಜೆಪಿ ಸರ್ಕಾರ, ಕರ್ನಾಟಕದ ಬಿಜೆಪಿ ಸರ್ಕಾರ ಎರಡು ಸರಿ. ನಿಮ್ ಪ್ರಶ್ನೆ ಸರಿ ಅಲ್ಲ. ಟ್ರಿಬಲ್ ಇಂಜಿನ್ ಸರ್ಕಾರ ಹೋಗ್ತೀನಿ. ರಾಜ್ಯದಿಂದ ಏನೇನ್ ಮಾಹಿತಿ ಹೋಗಿ ಸಂಪೂರ್ಣ ಹೋಗಿಲ್ಲ, ಹೋಗ್ಬಿಟ್ಟೆ ಮಾಡೇ ಮಾಡ್ತಾರ. ನಮಗೂ ಕೂಡ ಅದ್ರ ಕಳಕಳಿ ಅದ. ಸ್ನೇಹಿತರೆ, ನಮ್ಗೆ ಕನ್ಕ್ಲೂಡ್ ಮಾಡಕ್ ಬಿಟ್ರೆ ಚಲೋ. ಮಾಡೇ ಮಾಡ್ತಾರ್ರಿ, ಎಲ್ಲಿ ಹೋಗುದಿಲ್ಲ. ಆಗ್ತದೆ, ಬೇಗ ಆಗ್ತದೆ, ಬೇಗ ಆಗ್ತದೆ, ಪ್ರಶ್ನೆ ಇಲ್ಲ. ನಾವು ಕೂಡ ನೀವೇನು ಇರ್ಲಿಲ್ಲ ರೀತಿ ಇರ್ಲಿ. ಮತ್ತೆ ಇದಕ್ಕ ಪತ್ರಿಕಾಗೋಷ್ಠಿ ಅಂತ ನಾವೇನ್ ಬೇಜಾರ್ ಪಡ್ಕೊಳಂಗಿಲ್ಲ. ಸ್ನೇಹಿತರೆ, ಇನ್ನೆರಡು ನಿಮಿಷ. ಸ್ನೇಹಿತರು, ಇವತ್ತು ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ಲಿಕ್ಕೆ ಅಂದ್ರೆ ಒಂದು ಕೈಲೆ ಪಂಚ ಗ್ಯಾರಂಟಿಗಳನ್ನು ಕೊಟ್ಟು ಮತ್ತೊಂದು ಕಡೆಗೆ ಏನ್ ಮಾಡ್ಲಿಕ್ಕೆ
ಎಲ್ಲಾ ತೆರಿಗೆಗಳ ಏನು ಇವತ್ತೇನದ ರೇಟ್ಸ್ಗಳನ್ನ ಎಲ್ಲ ಹಾಲಿನ ರೇಟ್ ದರಗಳನ್ನು ಹೆಚ್ಚು ಮಾಡಿದ್ರು, ಎಲೆಕ್ಟ್ರಿಸಿಟಿ ಬಿಲ್ ಅನ್ನು ಹೆಚ್ಚು ಮಾಡಿದ್ದಾರೆ. ಆಗ್ಯದ ನೀವು ಮತ್ತೆ ಪತ್ರಿಕೆ ಒಳಗೆ ಇವತ್ತು ಬಂದಿದ್ದೀರಿ. ಎಲೆಕ್ಷನ್ ಬಂದಾಗ ಅಷ್ಟೇ ಆಗ್ತದೆ ಸರ್. ಎಲೆಕ್ಷನ್ ಚುನಾವಣೆ ಬಂದಾಗ ಮಾತ್ರ ಭೂಮಿ ನೋಂದಣಿ ಮಾಡೋದು ಅದು ಟ್ಯಾಕ್ಸ್ ಜಾಸ್ತಿ ಮಾಡಿದಾರ, ವೆಹಿಕಲ್ ಟ್ಯಾಕ್ಸ್ ಮಾಡಿದಾರ. ಅಂದ್ರೆ ಒಂದ್ ಕಡೆ ಕೊಟ್ಟಂಗ್ ಒಂದ್ ಕೈಲ ಕೊಟ್ಟಂಗ್ ಮಾಡೋದು, ಮತ್ತೊಂದ್ ಕಡೆಗೆ ವಾಪಸ್ ತಗೊಳಂಗ್ ಮಾಡೋದು, ಇಸ್ಕೊಳಂಗ್ ಮಾಡೋದು, ಈ ರೀತಿ ಮಾಡ್ಯಾರ. ಒಟ್ಟಾರೆ ಜನರನ್ನ ಸಂಕಷ್ಟದಲ್ಲಿ ಇವತ್ತು ಸಿಲುಕಿದಾರ, ತೊಂದರೆಯೊಳಗೆ ಅವ್ರ ಬದುಕು ಬಹಳ ಕಷ್ಟ ಆಗ್ಯದ. ಈ ಒಂದು ವಿಚಾರದೊಳಗ ಜನರು ಇವತ್ತು ಒಟ್ಟಾರೆ ಕಾಂಗ್ರೆಸ್ ಸರ್ಕಾರದ ಏನು ಆಡಳಿತದ ಅದ್ರ ಬೇಸತ್ತುಕೊಂಡಿದ್ದಾರೆ. ಬರ್ತಕ್ಕಂತ ಏನ್ ಚುನಾವಣೆ, ಲೋಕಸಭಾ ಚುನಾವಣೆ ಇದಾವೆ, ಖಂಡಿತವಾಗಿ ಈ ಕಾಂಗ್ರೆಸ್ ಪಕ್ಷಕ್ಕ ಜನ ಇವತ್ತು ಪಾಠ ಕಲಿಸ್ತಾರ. ಖಂಡಿತವಾಗಿ ಎಂಪಿ ಚುನಾವಣೆ ನಡೀತದ. ಇಂದ ನಾವು 301 ಇದ್ವಿ, ಖಂಡಿತವಾಗಿ ಈ ಬಾರಿ 370 ಸೀಟ್ ಎಂಪಿ ಸೀಟ್ ಬರ್ತದ. ಪುನಃ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಆಗ್ತಾರೆ ಅನ್ನೋ ಮಾತನ್ನು ಹೇಳ್ತೀನಿ. ದಯವಿಟ್ಟು ತಾವೆಲ್ಲ ಸಹಕರಿಸಿದ್ದಕ್ಕಾಗಿ